ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾತನಾಡಿರುವ ಆಳಂದ ಶಾಸಕರು ಹಾಗೂ ಸಿಎಂ ಸಲಹೆಗಾರರಾದ BR ಪಾಟೀಲ್ ಅವರು ಬಿಜೆಪಿ ಕುತಂತ್ರ ರಾಜಕಾರಣ ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ತಪ್ಪೇ ಮಾಡಿದ್ರೆ ಯಾಕೆ ಹೆದರ್ಬೇಕು ತನಿಖೆಗೆ? ಸಿಎಂ ಏನು ತಪ್ಪೇ ಮಾಡಿಲ್ಲ ಅಂದ್ರೆ ತನಿಖೆ ನಡೆಸಕ್ಕೆ ಯಾಕೆ ಹೆದರ್ಲತ್ತಾರ ಅಂತ. ಆಯ್ತು, ಈಗ ದೇಸಾಯಿ ಕಮಿಷನ್ ಎನ್ಕ್ವೈರಿ ನಡೆದಿದೆ, ಆ ನಂಬಿಕೆ ಇಲ್ಲ ಅವರಿಗೆ, ಕಮಿಷನ್ಗಳ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಒಬ್ಬ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ವಾ? ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಇವತ್ತು ಏನು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಏನು BJP-ಯೇತರ ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ, ಅವ್ರದ್ದೆಲ್ಲ ಒಂದು ಸಭೆ ಕರಿತೀವಿ. ಕೇಂದ್ರದ ವಿರುದ್ಧ ಒಂದು ತೀವ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈಗ ಹಿಂದುಳಿದ ನಾಯಕ ಸಿಎಂ ಆಗಿರೋದೇನು ಬಿಜೆಪಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ? ದೇವರಾಜ ಅರಸು ಆದ್ಮೇಲೆ ಹಿಂದುಳಿದ ಈಗ ದೇವರಾಜ ಅರಸರು ಈ ದೇಶದಲ್ಲಿ, ಕರ್ನಾಟಕದಲ್ಲಿ 5 ವರ್ಷ ಮುಖ್ಯಮಂತ್ರಿ ಅವಧಿಯನ್ನು ಮುಗಿಸಿದವರಲ್ಲಿ ಒಬ್ಬರು ದೇವರಾಜ ಅರಸರು, ಎರಡನೇ ವ್ಯಕ್ತಿ ಸಿದ್ದರಾಮಯ್ಯನವರ ಪ್ರಭಾವ, ಅವರ ವ್ಯಕ್ತಿತ್ವ, ಅವ್ರ ನಡತೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಇದು ಅವ್ರು ಯಾವತ್ತೂ ಕೂಡ ಗರ್ಭಗುಡಿ ಒಳಗಡೆ ಬಿಟ್ಟು ಕೊಟ್ಟವರಲ್ಲ. ಸಿದ್ದರಾಮಯ್ಯನವರು ಕೂಡ ಶೂದ್ರು, ನಾನು ಕೂಡ ಶೂದ್ರು. ಇದು ಭಾಳ ವ್ಯವಸ್ಥಿತವಾಗಿ ಸಂಘ ಪರಿವಾರದವರು ಸಂಚನ್ನ ಹೂಡಿ ಈ ನಾಯಕತ್ವವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ. ನಾವು ಹೆದರೋದಿಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ. ಅಲ್ಲ, ಈಗ ಒಬ್ಬ ಖಾಸಗಿ ವ್ಯಕ್ತಿ RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಕಾನೂನು ಹೋರಾಟಕ್ಕಾಗಿ ಅನುಮತಿ ಕೇಳ್ತಾರೆ. ಅದೇ ಈ RTI ಆಕ್ಟಿವಿಸ್ಟ್ ಅಬ್ರಹಾಂ ಆಳಂದದ ಮಿನಿ ವಿಧಾನಸೌಧ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಯ್ತು. ಸುಪ್ರೀಂ ಕೋರ್ಟ್ನವ್ರು ಎತ್ತಿ ಬಿಸಾಕಿ 25 ಲಕ್ಷ ರೂಪಾಯಿ ದಂಡ ಹಾಕಿದ್ರು, ಪೆನಾಲ್ಟಿ ಹಾಕಿದ್ರು. ಆಮೇಲೆ ಕೈಕಾಲು ಹಿಡಿದು 1 ಲಕ್ಷಕ್ಕೆ ಮಾಡ್ಕೊಂಡು ಇವ್ರು ಬಂದ ಪುರುಷ. ಇವ್ರ ಹಿನ್ನೆಲೆ ಏನು, ಇವ್ರ ಚಾರಿತ್ರ್ಯ ಏನು, ಇವ್ರ ನಡೆ ಏನು ನಮ್ಗೆ ಗೊತ್ತಿದೆ. ಯಾವನೊಬ್ಬ ಅಬ್ರಾಹ್ಮನ್ ಅಂತವನು ಅರ್ಜಿ ಹಾಕ್ತಾನೆ, ನೀವು ಆ ಅರ್ಜಿಯನ್ನು ಸ್ವೀಕಾರ ಮಾಡ್ತೀರಿ. ಆ ವ್ಯಕ್ತಿಯ ಪ್ರಾಮಾಣಿಕತೆ, ಅವನ ಹಿನ್ನಡೆ, ಅವನ ಬ್ಯಾಕ್ಗ್ರೌಂಡು, ಇದನ್ನು ನೋಡಿ ನೀವು ಮಾಡಬೇಕು. ನಾವು ಬೈಟ್ ಕೊಡ್ತೀವಿ. ಲೋಗೋ ಇಲ್ಲ, ಲೋಗೋ ಹಿಡ್ದಾರ